ಹಾಯ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತುಂಬ ಸಿಂಪಲಾಗಿರುವಂಥ ಒಂದು ಕ್ರೋಶಾ ಕುಚ್ಚು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು, 1 ಅವರಲ್ಲೆಲ್ಲ ಮುಗಿಸ್ಕೋಬೋದು. ನೋಡಿ, ನಾನಿಲ್ಲಿ ಅದಕ್ಕೆ ಒಂದು 6 ದಾರನ ರೆಡಿ ಮಾಡಿಕೊಂಡಿದ್ದೀನಿ. 6 ದಾರ ರೆಡಿ ಮಾಡಿಕೊಂಡು ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಈ ಥರ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಸರಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಮಾಡ್ಕೋಬೇಕು ಸ್ಯಾರಿಗೆ. ನೋಡಿ ಈ ಥರ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಚೈನ್ಸ್ ಹಾಕ್ಕೋತಾ ಇದ್ದೀನಿ. 1 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. 2 ಇಲ್ಲ 3 ಹಾಕ್ಕೋಬೋದು, ಪರವಾಗಿಲ್ಲ. ನಾನು ಇಲ್ಲಿ 2 ಹಾಕ್ಕೊಂಡಿದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರನ ತಗೊಂಡು ಕಂಬ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಕಂಬ ಮಾಡ್ಕೋಬೇಕು. ಇದಕ್ಕೆ ಆರ್ಚ್ ಏನು ಬರೋಲ್ಲ, ಈ ಥರ ಸ್ಟ್ಯಾಂಡಿಂಗ್ ಕಂಬಗಳು ಮಾತ್ರ ಬರುತ್ತೆ ಅಷ್ಟೇ. ನೋಡಿ, ಮತ್ತೆ ಕ್ರೋಶಾ ಮೇಲೆ ಒಂದು ಸರಿ ದಾರ ತಗೊಂಡು ಸೀರಿಯಲ್ ಕೂಡ ಒಂದು ಸರಿ ದಾರ ತಗೊಂಡು ನೋಡಿ ಈ ಥರ ಕಂಬಗಳನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಇನ್ನೊಂದು ಸರಿ ಹಾಕ್ಕೊತಾ ಇದ್ದೀನಿ. ಕ್ರೋಶಾ ಮೇಲೆ ಒಂದು ಸರಿ ದಾರ ತಗೋಬೇಕು. ಸೀರೆ ಒಳಗಡೆ ಒಂದು ಸರಿ ಹೋಗಿ ಎಳ್ಕೊಂಬಂದು ಎರಡರಲ್ಲೊಂದು ಡಬಲ್ ಕ್ರೋಶಾ ಮಾಡಬೇಕು. ಈ ಥರ ನೋಡಿ, ಈ ಥರ ಬರುತ್ತೆ ಕಂಬಗಳು. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿರುತ್ತೆ. ಬಿಗಿನರ್ಸ್ಗಳು ಆರಾಮಾಗಿ ಕಲ್ತ್ಕೋಬೋದು. 1 ಅವರಲ್ಲಿ ಹಾಕ್ಬಿಡ್ಬೋದು. ತುಂಬ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ. ಯಾರು ಬೇಕಾದರೂ ಹಾಕ್ಕೋಬೋದು ಆರಾಮಾಗಿ. ನೋಡಿ, ಈ ಥರ ಬರುತ್ತೆ. ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನಾನು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕಿದ್ದೀನಲ್ಲ, ಚೈನ್ಸನ್ನು ಸೇರಿಸ್ಕೊಂಡು ಕೌಂಟ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 5 ಹಾಕಿದ್ದೀನಿ ಇವಾಗ. ಮತ್ತು ನೋಡಿ, ಇವಾಗ ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ ಹಾಕ್ತಿದ್ದೀನಿ. 4 ಚೈನ್ಸ್ ಆದಮೇಲೆ ಬಟ್ಟೆಗೆಲ್ಲ ಲಾಕ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಅದೇ ಸೇಮ್ ಮತ್ತೆ ಕಂಟಿನ್ಯೂ ಮಾಡಬೇಕು. 4 ಚೈನ್ಸ್ ಆದಮೇಲೆ ಕ್ರೋಶಾ ಮೇಲೆ ಹಂಗೆ ದಾರ ತಗೊಂಡು ಡೈರೆಕ್ಟಾಗಿ ಕಂಬನ ಹಾಕ್ಕೋಬೇಕು. ನೋಡಿ ಈ ಥರ ಡೈರೆಕ್ಟಾಗಿ ಕಂಬ ಹಾಕ್ಕೋಬೇಕು. ಎರಡರಲ್ಲೊಂದು ಸಾರಿ ಫ್ರೆಂಡ್ಸ್, ಇದು ಒಂದು ನಿಮಿಷ. ನೋಡಿ, ಈ ಥರ ಎರಡರಲ್ಲೊಂದು ಈ ಥರ ಹಾಕ್ಕೋಬೇಕು. ಸೀರೆಗೆ ನಾವು ಆರ್ಚ್ಗೆ ಬೇಸಿಕ್ ಲೈನ್ಗೆಲ್ಲ ಸ್ಯಾರಿಗೆ ಲಾಕ್ ಮಾಡ್ತೀವಲ್ಲ, ಇದಕ್ಕೆ ಆ ಥರ ಮಾಡೋಂಗಿಲ್ಲ. ಡೈರೆಕ್ಟಾಗಿ ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾ ಇರೋದಷ್ಟೇ. ನೋಡಿ, ಇವಾಗ ಮತ್ತೆ ನೆಕ್ಸ್ಟ್ ಹಾಕ್ತಿದ್ದೀನಿ. 2 ಕಂಬ ಆಯಿತು. 3 ಕ್ರೋಶಾ ಮೇಲೆ ದಾರ ತಗೋಬೇಕು. ಬಟ್ಟೆ ಒಳಗಡೆ ಹೋಗಿ ಎಳ್ಕೊಂಬಂದು ಎರಡರಲ್ಲೊಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ತುಂಬ ಈಸಿಯಾಗಿರುತ್ತೆ. ಇದನ್ನು ತ್ರಿಬಲ್ ಕ್ರೋಶಾನು ಮಾಡ್ಕೋಬೋದು. ತ್ರಿಬಲ್ ಕ್ರೋಶಾ ಮಾಡಿಕೊಂಡ್ರೆ ಕಂಬಗಳು ತುಂಬ ದಪ್ಪಕ್ಕೆ ಕಾಣಿಸುತ್ತೆ. ನೋಡಿ, ಈ ಥರ 5 ಕಂಬಸ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಫ್ರೆಂಡ್ಸ್. ಆರಾಮಾಗಿ ಬಿಗಿನರ್ಸ್ ಕೂಡ ಆರಾಮಾಗಿ ಕಲ್ತ್ಕೋಬೋದು. ಇವಾಗ ಮತ್ತೆ ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ ಹಾಕ್ತಾಯಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಕ್ರೋಶಾ ಮೇಲೆ ದಾರ ತಗೊಂಡು ಒಂದು ಸರಿ ಬಟ್ಟೆ ಒಳಗಡೆ ಇನ್ಸರ್ಟ್ ಮಾಡಿ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಯಾಕಂದರೆ ಎಳ್ಕೋಬಾರ್ದು, ನೀಟಾಗಿ ಹಾಕ್ಕೋಬೇಕು. ಅದು ಸ್ಟ್ಯಾಂಡಿಂಗೆಲ್ಲ ಇರಬೇಕಲ್ವ, ಎಳ್ಕೊಂಡ್ರೆ ಅದು ಮತ್ತೆ ಟೈಟ್ ಆಗಿಬಿಡುತ್ತೆ. ನೋಡಿ, ಅದೇ ಥರ ಕಂಬಗಳನ್ನ ಹಾಕ್ಕೋಬೇಕು. ಇಲ್ಲಿ ಮತ್ತೆ ನಾನು ಅದೇ ಸೇಮ್ ಆ್ಯಸ್ ಯೂಶ್ವಲ್ ಆಗಿ ಕಂಬಗಳನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, 3 ಆಯಿತು. 4 ನೋಡಿ, 4 5 ಕಂಬಸ್ ಹಾಕಿದ್ದೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಲಿಕ್ಕು ಬರುತ್ತೆ ಫ್ರೆಂಡ್ಸ್. ನಾನು ಇವಾಗ ಫುಲ್ ಸ್ಯಾರಿ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಈ ರೀತಿ ಇರುತ್ತೆ. ತುಂಬ ನೀಟ್ ಫಿನಿಶಿಂಗು ಬರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ ಸೇಮ್ ಫಸ್ಟಲ್ಲಿ ಯಾವ ರೀತಿ ಲಾಕ್ ಮಾಡಿದ್ದೀನಲ್ಲ, ಅಲ್ಲೇ ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೊಂಡು ಆಮೇಲೆ ಕಂಬಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ಅದು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್, ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ. ಸಾರಿ, ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಮತ್ತೆ ಅದು ಬೇಕಂದರೆ ವೀಡಿಯೋ ಮಾಡ್ತೀನಿ. ನೋಡಿ, ಈ ಥರ ಸೇಮ್ ಫಸ್ಟ್ ಸ್ಟೆಪ್ ಯಾವ ರೀತಿ ಹಾಕಿದ್ವೋ ಅದೇ ರೀತಿಯೇ 5 ಕಂಬಸ್ ಹಾಕ್ಕೊಂಡು 4 ಚೈನ್ಸ್ ಹಾಕ್ಕೊಂಡು
ಒಂದು ಚೈನಲ್ಲಿ ಬೀಡ್ ಹಾಕಬೇಕು, ಇನ್ನೊಂದು ಚೈನಲ್ಲಿ ಬರೀ ಚೈನ್ಸ್ ಮಾತ್ರ ಹಾಕ್ಕೋಬೇಕು. ಬೀಡ್ ಹಾಕಿರೋ ಹತ್ರ ಬೀಡ್ ಇರುತ್ತೆ, ಖಾಲಿ ಇರೋ ಹತ್ರ ಒಂದೊಂದು ಕುಚ್ಚು ಬರುತ್ತೆ ನೋಡಿ. ಈ ಥರ ಬೀಡಿಗೆ ಲಾಕ್ ಮಾಡಿಕೊಂಡು ನೋಡಿ, ಈ ಥರ ಬೀಡಿಗೆ ಲಾಕ್ ಮಾಡಿಕೊಂಡು ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲಿ ನಾವು ಏನು 4 ಚೈನ್ಸ್ ಹಾಕಿರ್ತೀವಿ ಅದರೊಳಗಡೆ ಹೋಗಿ ದಾರನ ಎಳ್ಕೊಂಡು ಎರಡರಲ್ಲೊಂದು ಸೇಮ್ ಡಬಲ್ ಕ್ರೋಶನ ಹಾಕೋಬೇಕು ನೋಡಿ. ಈ ಥರ ಹಾಕೋಬೇಕು ಡಬಲ್ ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ಇನ್ನೊಂದ್ಸರಿ ದಾರ ತಗೊಂಬಂದು ಎರಡರಲ್ಲೊಂದು ಇದನ್ನೇ ಡಬಲ್ ಕ್ರೋಶ ಅಂತ ಕರೀತಾರೆ ನೋಡಿ. ಈ ಥರ ತುಂಬ ಸಿಂಪಲಾಗಿರುತ್ತೆ. ಬೇಸಿಕ್ ಲೈನ್ ಗೊತ್ತಿದ್ರೂ ಸಾಕು, ಬಿಗಿನರ್ಸ್ ಆರಾಮಾಗಿ ಕಲ್ತ್ಕೋಬೋದು ನೋಡಿ. ಈ ರೀತಿ ಬರುತ್ತೆ ಫ್ರೆಂಡ್ಸ್. ಒಂದು ಬೀಡು, ಒಂದು 4 ಚೈನು, ಒಂದು ಬೀಡು, ಒಂದು 4 ಚೈನು. 4 ಚೈನ್ ಇರೋ ಹತ್ರ ಒಂದೊಂದು ಕುಚ್ಚು ಹಾಕ್ಕೋಬೋದು ನಾವು, ಉತ್ತು ಬರುತ್ತೆ ನೋಡಿ. ಮತ್ತೆ 4 ಚೈನ್ಸ್ ಹಾಕಿದೆ. 4 ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಂಡು ನೋಡಿ ಎಲ್ಲಿಗೆ ಬರುತ್ತೋ 4 ಚೈನ್ಸ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಟೈಟಾಗಿ ಎಳ್ಕೊಬಾರ್ದು ನೋಡಿ. ಈ ರೀತಿ ತುಂಬ ಉದ್ದನೂ ಎಳ್ಕೊಬಾರ್ದು ಕಂಬಗಳು ನೋಡಿ. ಈ ರೀತಿ ಹಾಕ್ಕೋಬೇಕು, ಈ ರೀತಿ ಬರುತ್ತೆ. ಇವಾಗ ಮತ್ತೆ ಸೇಮ್ ಅದೇ ಥರ ಇದಕ್ಕೂ 5 ಕಂಬಾಸ್ ಹಾಕ್ಕೊತ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ಸೇಮ್ ತುಂಬ ಈಸಿಯಾಗಿದೆ. ನಮ್ಮ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ. ನಾನಿವಾಗ ಫುಲ್ ಸ್ಯಾರಿ ಆಗಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೀವು ಬೇರೆ ಬೀಡ್ಸ್ ಬೇಕಾದರೂ ತೊಗೋಬೋದು. ಇನ್ನೂ ತುಂಬ ಡಿಸೈನ್ಸ್ ಇರುತ್ತೆ ರೌಂಡ್ ಶೇಪಲ್ಲಿ. ನಿಮಗೆ ಯಾವ ಥರ ಬೇಕಂದರೂ ಆರಾಮಾಗಿ ಸಿಗುತ್ತೆ ಶಾಪಲ್ಲಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೋಬೋದು. ನನಗೆ ಕಸ್ಟಮರ್ಸು ಇದೇ ಡಿಸೈನ್ ಕೇಳಿದ್ದಾರೆ ಅಂತ ನಾನು ಇದೇ ಡಿಸೈನ್ ಹಾಕಿದ್ದೀನಿ ನೋಡಿ. ಇವಾಗ ಫುಲ್ ಸ್ಯಾರಿ ಆಗಿದೆ ನೋಡಿ, ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.